ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಗಂಭೀರವಾದಂತ ಆರೋಪ ಕೇಳಿಬಂದಿದೆ ಮತ್ತೆ ಕಾನೂನು ರೀತಿಯಲ್ಲೂ ಕೂಡ ಕೇಸ್ ದಾಖಲು ಮಾಡಲಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಆರೋಪ ಕೇಳಿಬಂದಿರೋದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಕೇಸನ್ನ ನೀಡಲಾಗಿದೆ, ಆರೋಪವನ್ನ ಮಾಡಲಾಗಿದೆ. ಹಲವು ಮಹಿಳೆಯರ ಮೇಲೆ ಈತ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಮಂಗಳೂರು ಕಮಿಷನರ್ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಕೇಸ್ ಬಗ್ಗೆ ವಿವರಣೆಯನ್ನ ಪೊಲೀಸ್ ಕಮಿಷನರ್ ಪಡಿತಾರೆ. ಗೃಹ ಸಚಿವರು ಡಿಜಿಪಿಗೂ ದೂರನ್ನ ಸಂತ್ರಸ್ತೆಯರು ಕೊಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೂ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆಯರು. ಕೇಸ್ ಒಂದರಲ್ಲಿ ಬಗೆಹರಿಸಿ ಅಂತ ಹೇಳಿ ಪೊಲೀಸರ ಮೊರೆ ಹೋದ್ರೆ ಠಾಣೆಗೆ ಕರೆಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸಾಕ್ಷಿ ನಾಶಕ್ಕೂ ಪ್ರಯತ್ನವನ್ನ ಪಟ್ಟಿದ್ದಾರಂತೆ. ಅಂದ್ರೆ ಸಿಸಿಟಿವಿ ಇರೋ ಕಡೆ ಅಥವಾ ಮೊಬೈಲ್ ನಲ್ಲಿ ಕರೆ ಮಾಡಿದ್ರೆ ಅದು ರೆಕಾರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಹಿಸ್ಟ್ರಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಸಿಸಿಟಿವಿ ಇಲ್ಲದ ಕಡೆಯಲ್ಲಿ ಡೈರೆಕ್ಟ್ ಆಗಿ ಸಿಕ್ಕಾಗ ಈ ರೀತಿ ಅಪ್ರೋಚ್ ಮಾಡೋದಾಗಿರ್ಲಿ ಅಥವಾ ದೌರ್ಜನ್ಯ ಮಾಡೋದನ್ನ ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಸಾಕಷ್ಟು ಜನ ಮಹಿಳೆಯರು ದೂರಿದ್ದಾರೆ. ಅದರಲ್ಲಿ ಇಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಮತ್ತೆ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೆಲವು ಕಡೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದೊಂದು ಅಡಿಗೆ ಮನೆ. ಸೊ ಇಲ್ಲಿ ನೇರವಾಗಿ ಇನ್ಸ್ಪೆಕ್ಟರ್ ಹೋಗಿ ಆ ಮಹಿಳೆ ಜೊತೆಯಲ್ಲಿ ಯಾವ ರೀತಿ ಡಾನ್ಸ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ವಿಡಿಯೋದಲ್ಲಿ ಗಮನಿಸಬಹುದು. ಇನ್ನೊಂದು ಕಡೆ ಒಂದೆರಡು ಬಾರಿ ಅಲ್ಲ, ಪದೇ ಪದೇ ಈ ರೀತಿ ಕೇಸ್ನ ವಿಷಯವಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಇರೋದು. ಸದ್ಯಕ್ಕೆ ಇಬ್ರು ಮುಂದೆ ಬಂದಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ಗೂ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೂ ದೂರನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಹಿಳಾ ಆಯೋಗಕ್ಕೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಈಗ ಸರ್ಕಲ್ ಇನ್ಸ್ಪೆಕ್ಟರ್, ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಇನ್ನೊಂದು ಸಿಸಿಟಿವಿ ತೋರಿಸ್ತಾ ಇದ್ದೀನಿ ನೋಡಿ, ಫುಟೇಜ್. ಈತ ರಾತ್ರಿ ಹೊತ್ತಲ್ಲಿ ಅಲ್ಲಿ ಗೇಟ್ ಲಾಕ್ ಆಗಿರುತ್ತೆ, ಗೇಟ್ ಹಾರಿ ಬಂದು ಯಾವ ರೀತಿಯಲ್ಲಿ ಕಾರಿಗೆ ಒದ್ದು ದೌರ್ಜನ್ಯ ಮಾಡೋದಕ್ಕೆ ಒಳಗಡೆ ಹೋಗ್ತಿದ್ದಾರೆ ಅನ್ನುವಂಥ ಫುಟೇಜ್ ಕೂಡ ಲಭ್ಯವಾಗಿದೆ. ಇಲ್ಲಿ ನಾನಾ ಆರೋಪಗಳು, ಅಂದ್ರೆ ತನ್ನ ಗಂಡನ ಮೇಲೆ ಕೇಸ್ ಆಗಿರುತ್ತೆ, ಅದರಿಂದ ಪಾರ್ ಮಾಡ್ಕೊಡಿ ಅಂತ ಕೇಳಕ್ ಹೋದಾಗ, ಗಂಡನನ್ನ ರಿಲೀಸ್ ಮಾಡಿ ಅಂತ ಕೇಳಕ್ ಹೋದಾಗ ಈ ರೀತಿ ನೀನು ನನಗೆ ಸಹಕರಿಸಬೇಕು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಾನು ಬಿಡಿಸ್ತೀನಿ ಅಂತೆಲ್ಲ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಅಂದ್ರೆ ಏನೋ ಒಂದು ಕೇಸ್ ವಿಷಯವಾಗಿ ಇದನ್ನ ಇತ್ಯರ್ಥ ಮಾಡ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಮಹಿಳೆಯರು ಹೋದಾಗ ಅವರನ್ನ ಈ ರೀತಿ ಆತ ಬಳಕೆ ಮಾಡ್ಕೊಳ್ತಿದ್ದಾನೆ ಅಂತ ಹೇಳಿ ಮಹಿಳೆಯರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನೊಂದ ಸಂತ್ರಸ್ತೆಯರಿಂದ ಸಂದೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಒಂದೆರಡು ದಿವಸದಿಂದ ಅಲ್ಲ, 1 ವರ್ಷದಿಂದ ಈತ ನಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಬೇಸಿಕ್ಲಿ ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಕಾರಣ, ಈ ಮಹಿಳೆಯರು ಅಥವಾ ಆತನ ಸಂಪರ್ಕಕ್ಕೆ ಬರಕ್ ಕಾರಣ, ಫ್ಯಾಮಿಲಿ ಗಲಾಟೆ ಕೇಸಲ್ಲಿ ಗಂಡನನ್ನ ಅರೆಸ್ಟ್ ಮಾಡಿರ್ತಾರೆ. ಬಿಡುಗಡೆಗೆ 25 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ. ಹಣ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನ್ ಐಬಿಗ್ ಬಾ ಅಂತ ಹೇಳಿ ನನ್ನನ್ನು ಕರೆದಿದ್ರು ಅಂತ ಹೇಳಿ ಆ ಮಹಿಳೆ ಆರೋಪ ಮಾಡಿದ್ದಾರೆ. ಬರಲ್ಲ ಅಂತ ಹೇಳಿದಾಗ ನನ್ನನ್ನೂ ಜೈಲಿಗೆ ಕಳಿಸಿದ್ರು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಲವಾರು ಬಾರಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ 18 ಮುಂದೆ ಸಂತ್ರಸ್ತೆಯರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರಿಗೆ ಈ ರೀತಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಂದೇಶ್ ಮೇಲೆ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆಯರು ಏನ್ ಹೇಳಿದ್ದಾರೆ ಹಂಗಾದ್ರೆ ನಮ್ಮ ರಿಪೋರ್ಟರ್ ಮಂಜುವಾರಿ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಜನ ಮಹಿಳೆಯರು ಇನ್ಸ್ಪೆಕ್ಟರ್ ಇಂದ ನಮಗೆ ಕಿರುಕುಳ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಅಷ್ಟೇ ದೂರು ಕೊಡಲು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅದರಲ್ಲಿ ಇಬ್ಬರು ಸಂತ್ರಸ್ತ ಮಹಿಳೆಯರೀಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಇನ್ಸ್ಪೆಕ್ಟರಿಂದ ಏನೆಲ್ಲ ಕಿರುಕುಳ ಆಗ್ತಾ ಇತ್ತು, ಎಷ್ಟು ವರ್ಷದಿಂದ ಈ ರೀತಿಯ ಕಿರುಕುಳ ಆಗ್ತಿತ್ತು, ಯಾವ ವಿಚಾರಕ್ಕೆ ಇನ್ಸ್ಪೆಕ್ಟರ್ ಕಿರುಕುಳ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಇಬ್ಬರು ಸಂತ್ರಸ್ತೆಯರು ಕೂಡ ಈಗ ನ್ಯೂಸ್ 18 ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಮೂಡುಬಿದಿರೆಯಲ್ಲಿ ನಿಮಗೆ ಇನ್ಸ್ಪೆಕ್ಟರಿಂದ ಕಿರುಕುಳ ಆಗುತ್ತೆ, ಬೆಂಗಳೂರಿಗೆ ಬಂದ ಉದ್ದೇಶ ಏನು, ಎಲ್ಲೆಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟರಿ ಇಲ್ಲಿವರೆಗೂ? ನಮಗೆ ಮೂಡುಬಿದಿರೆಯಲ್ಲಿ ತುಂಬಾ ಸಂದೇಶ್ ಪಿ ಜಿ ಅವರಿಂದ ತುಂಬಾ ಅನ್ಯಾಯ ಆಗಿದೆ ಸರ್. ತುಂಬಾ ಅನ್ಯಾಯ, ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ನಾವು ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ವಿ. ಕಮಿಷನರ್ ಇಷ್ಟೇ ಹೇಳೋದು, ನಾವು ACPಗೆ ಫಾರ್ವರ್ಡ್ ಮಾಡ್ತೀನಿ, ACP ನಿಮ್ಮನ್ನು ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ವಾಪಸ್ ನೋಟಿಸ್ ಹಿಂಬರಹ ಬರುತ್ತೆ, ಸಂದೇಶ್ ಪಿ ಜಿ ಅವರನ್ನು ಎನ್ಕ್ವೈರಿ ಮಾಡಲಾಗಿದೆ, ಈ ಕೇಸನ್ನು ವಿಲೆ ಮಾಡಲಾಗಿದೆ ಅಂತ. ನಮ್ಮನ್ನು ಯಾವುದೇ ಕಾರಣಕ್ಕೆ ಎನ್ಕ್ವೈರಿ ಕರೆಯೋದಿಲ್ಲ. ಅದಾದಮೇಲೆ ನಾವು ವುಮೆನ್ ಕಮಿಷನಿಗೆ ಬರ್ತೀವಿ, ಅಲ್ಲಿ ಕೂಡ ಅದೇ ಆಗುತ್ತೆ, ನಮಗೆ ಯಾವುದೇ ನ್ಯಾಯ ಸಿಗೋದಿಲ್ಲ. ಅವರು ಕೂಡ ಅಲ್ಲಿಂದ ಕಮಿಷನರಿಗೆ ಬರೀತಾರೆ, ಕಮಿಷನರ್ ಅದೇ ಪ್ರೊಸೀಜರ್ ಆಗುತ್ತೆ. ಆಮೇಲೆ ನಾವು
ಇದೇ ಕಿರುಕುಳ ಸಹಿಸಕ್ಕಾಗದೆ ಇಲ್ಲಿ ಕೊಟ್ವಿ ನಾವು ಮತ್ತೆ ವುಮೆನ್ ಕಮಿಷನ್ ಕೊಟ್ವಿ, ಮುಖ್ಯಮಂತ್ರಿ ಕೊಟ್ವಿ, ಹೋಮ್ ಮಿನಿಸ್ಟ್ರಿಗೆ ಕೊಟ್ವಿ, DGIG ಕೊಟ್ವಿ, ಏನೂ ಇದಾಗ್ತಾ ಇಲ್ಲ ಸರ್. ಮೇಡಮ್, ಒಂದು ವಿಚಾರ, ಫ್ಯಾಮಿಲಿ ವಿಚಾರ, ನಿಮ್ಮ ಗಂಡನ್ನ ಯಾವುದೋ ಒಂದು ಫ್ಯಾಮಿಲಿ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ನಿಜವಾಗ್ಲೂ ನಿಮಗೆ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಎಲ್ಲಿ ಡಿಮ್ಯಾಂಡ್ ಮಾಡಿದ್ರು ಅಂತ? ಅರೆಸ್ಟ್ ಮಾಡಿದ ದಿನ ನನಗೆ ಅವರಿಗೆ 1:15 ಅರೆಸ್ಟ್ ಮಾಡಿದ್ದಾರೆ. ಅದು ವಿದೌಟ್ ಅರೆಸ್ಟ್ ವಾರೆಂಟ್, ವಿದೌಟ್ ನೋಟಿಸ್, ಏನೂ ಇಲ್ಲ, ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಮಧ್ಯಾಹ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನನಗೆ ಸುದ್ದಿ ಸಿಕ್ಕುವಾಗ ಸಂಜೆ 7 ಗಂಟೆ ಆಗಿದೆ. ಅಷ್ಟರವರೆಗೆ ನನಗೇನೂ ಗೊತ್ತಿಲ್ಲ. ನಾನು ಹೋದ ಸ್ಟೇಷನಿಗೆ ಸರ್ ಹೀಗೆ ಏನಾಗಿದೆ ಅಂತ ಕೇಳಿದ್ದಕ್ಕೆ, ನಿನ್ನ ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನನಗೆ 25 lakhs ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು IBಗೆ ಅಂತ ಹೇಳಿದರು. ನಾನು ಯಾಕೆ ಬರಲಿ, ನಾನು 50 lakhs ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ಈ 2 ಆಪ್ಷನ್ಸ್ ನೀವು ತೊಗೊಳ್ಬೇಕು, ಇಲ್ಲ ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಹೇಳಿದರು. ಎಲ್ಲಿ ಈ ವಿಚಾರಗಳೆಲ್ಲ ಚರ್ಚೆ ಆಗಿದೆ? ಅಲ್ಲಿ ಪೊಲೀಸ್ ಸ್ಟೇಷನ್ನ ಒಳಗಡೆನೇ ಚರ್ಚೆ ಅಥವಾ ಹೊರಗಡೆ ಎಲ್ಲಾದ್ರೂ ನಿಮ್ಮನ್ನು ಮಾತುಕತೆ ಮಾಡಬೇಕು ಅಂತ ಹೊರಗಡೆ ಕರೆಸಿದ್ರ ಇನ್ಸ್ಪೆಕ್ಟರ್ ಎಲ್ಲಿ ಅಂತ? ಇಲ್ಲ, ನಾನು ಹೋಗ್ತಿರುವಾಗ ಸರ್, ನಾನು ಸ್ಟೇಷನಿಗೆ ಹೋಗ್ತಿರೋತ್ತಿಗೆ ಅವ್ರು ಹೊರಗಡೆನೇ ಇದ್ದರು. ನಾನು ಹೇಳಿದೆ, ಒಂದು ಇನ್ಸ್ಪೆಕ್ಟರ್ನ ಹೇಗೆ ನಾವು ಮರ್ಯಾದೆಯಾಗಿ ಮಾತಾಡಬೇಕು, ನಾನು ಅದಕ್ಕೆ ಸರ್ ನನಗೆ ನಿಮ್ಮ ಜೊತೆ ಮಾತಾಡಬೇಕು, ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ. ಇಲ್ಲ ನೀನು ಇಲ್ಲೇ ನಿಂತ್ಕೊಂಡು ಮಾತಾಡು, ಅಂಗಳದಲ್ಲೇ ನಿಂತ್ಕೊಂಡು ಮಾತಾಡು, ಒಳಗಡೆ ಹೋದರೆ CC ಕ್ಯಾಮರಾಗಳಿವೆ, ಇಲ್ಲೇ ನಿಂತ್ಕೊಂಡು ಮಾತಾಡಿ, ನಿಂಗೆ ಏನಿಲ್ಲ ಇಲ್ಲೇ ಹೇಳು ಅಂತ ಹೇಳಿದ್ರು. ಆವಾಗ ಈ ಸಂಭಾಷಣೆ ಆಯಿತು ಸರ್. ಇವ್ರಿಗಾದಂಥ ಕಿರುಕುಳದ ಬಗ್ಗೆ ಹೇಳಿದ್ರು, ಗಂಡನ ಅರೆಸ್ಟ್ ಮಾಡಿದ್ರು, ಬಿಡಬೇಕು ಅಂದ್ರೆ 25 ಲಕ್ಷ ಕೊಡಿ, ಇಲ್ಲ ಅಂದ್ರೆ IBಗೆ ನಾನು ಕರೆದಿರೋ ಹತ್ರ ಬಾ ಅಂತ ಹೇಳಿದ್ರು. ನಿಮ್ಗೆ ಏನು ಕಿರುಕುಳ ಆಗಿದೆ? ನಿಮ್ಗೆ ಯಾವ ಒಂದು ಕೇಸಲ್ಲಿ ಸಂದೇಶ್ ಅವ್ರು ಪರಿಚಯ ಆದರು? ನಾವು ಮೇ ತಿಂಗಳಲ್ಲಿ ನಮ್ಮ ಅಕ್ಕಂದು ಮತ್ತು ಅವ್ರದ್ದು ಫ್ಯಾಮಿಲಿ ಕಲಹ, ಆವಾಗ ಅಲ್ಲೊಂದು 16 ವರ್ಷದ ಹುಡುಗ ಇರ್ತಾನೆ, ಅವ್ನು ನಮ್ಮ ಮನೇಲಿ ಇದ್ದ, ಅಜ್ಜಿ ಮನೆಯಲ್ಲಿ. ಸೊ ಕೊಲೆ ಬೆದರಿಕೆ ಅಂತ ಕೇಸ್ ಅಂದಿದಾಗ ನಾನು ಮಿಡ್ಲಾಗಿ ಹೋಗ್ತೀನಿ, ಸಣ್ಣ ಹುಡುಗ ಅಂತ ಹೇಳಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹೊಡೆದ್ರು ಅಲ್ಲಿ. ಆಮೇಲೆ ಅಲ್ಲಿ ನಮ್ಮ ನ್ಯಾಯ ಸಿಗಲಿಲ್ಲ. ಆಮೇಲೆ ಅದೇ ಸ್ಟೇಷನಲ್ಲಿ ನಾವೇ ನಮ್ಮ ಅಕ್ಕನಿಗೆ ಹೊಡೆದ್ವಿ ಅಂತ FIR ಮಾಡಿದ್ರು. ಆ FIR ಆದ ನಂತರ ನಮಗೆ ತಲೆ ಬಿಸಿ ಆಯಿತು. ನಮ್ಗದಾದ್ರೂ ಪರವಾಗಿಲ್ಲ, ಮಕ್ಕಳು ಬಿದ್ದಿರ್ತಾರ ಅಂತೇಳಿ. ಆಮೇಲೆ ನಮ್ಮ ಫೋನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಫೋನಲ್ಲಿ ಒಂದೇ ಮಾತಾಡೋದವ್ರು ನಮಗೆ. ಅಂದರೆ ಆ ಫೋನನ್ನು ರೆಕಾರ್ಡ್ ಮಾಡುವಷ್ಟು ನಮ್ಮ ಹತ್ರ ಪೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಜಾಮೀನು ಏನಂದರೆ ಇನ್ಸ್ಪೆಕ್ಟರ್ ಮೇಲೆ ಹೋಗ್ತಿರಲ್ಲ, ನೀವು ಅವ್ರು ಹೇಳಿದಾಗೆ ಸಹಕರಿಸಿ, ನೀವು ಅವ್ರನ್ನ ಬಿಟ್ಬಿಡಿ, ನೀವು ಆಸ್ಪತ್ರೆಗೆಲ್ಲ ಹೋಗಿದ್ದೆಲ್ಲ ಡಿಲೀಟ್ ಮಾಡಿ. ನಾವು ಫಸ್ಟಿಗೆಲ್ಲ ಹೋಗಿದ್ವಿ, ಆಸ್ಪತ್ರೆ ಅಡ್ಮಿಟ್ ಆಗಿದ್ವಿ, ಡಿಲೀಟ್ ಮಾಡಿ, ಮತ್ತು ಅವ್ರಿಗೆ ಸಹಕರಿಸಿ, IBಗೆ ಬನ್ನಿ, ರೂಮ್ ಮಾಡ್ತೀವಿ, ಅಲ್ಲಿ ಇರ್ತಾರೆ. ಯಾರು ಮಾತಾಡ್ತಿದ್ರು ಆ ವಿಚಾರಗಳೆಲ್ಲ? ಅವ್ರ ಫ್ರೆಂಡ್ಸ್, ಅವ್ರ ಚೇಳಗಳು ಅಂತ ಫೋನ್ ಮಾಡಿ ಹೇಳ್ತಾ ಇದ್ರ ಅಥವಾ ನೇರವಾಗಿ ನೀವು ಸಿಕ್ಕದಂತ ಸಂದರ್ಭದಲ್ಲಿ ಹೇಳ್ತೀರಾ? ನೇರವಾಗಿ ಸಿಕ್ಕಿಲ್ಲ ನಾವು ಯಾಕಂದ್ರೆ ಮೂಡಬಿದ್ರಿಗೆ ಹೋಗುದಿಲ್ಲ, ನಮ್ಮ ಫೋನ್ಗೆ ಮಾಡೋದು, ಯಾರ್ಯಾರ ನಂಬರದಲ್ಲಿ ಕಾಲ್ ಮಾಡೋದು. ಇನ್ನು ಸಡನ್ ಫೋನ್ ತೆಗಿತೀನಿ, ಯಾಕಂದ್ರೆ ನಮ್ಗೆ ಆ ಟೈಮಲ್ಲೆಲ್ಲ ಲಾಯರ್ದು, ಅವ್ರದ್ದು ಅಸಿಸ್ಟೆಂಟ್ ಯಾರಾದ್ರೂ ಇರ್ಬೋದು, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಇವ್ರದ್ದು ವಿಷಯ ಸಿಗ್ಬೋದು. ಇವ್ರು ಹೇಳ್ತಾ ಇದ್ರು ನೇರವಾಗಿ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್, ಅದು ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ ನ ಪಾರ್ಕಿಂಗ್ ನ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಆ ರೀತಿ ಸಂದೇಶ್ ಅವ್ರು ನಿಮ್ಮನ್ನ ಏನಾದ್ರು ನೇರವಾಗಿ ಅಪ್ರೋಚ್ ಮಾಡುವಂತದ್ದು ಏನಾದ್ರು ಆಗಿದೆ? ಅದೇ ದಿವಸ ಅದೇ ಹೊಡೆದ ದಿವಸ ಮೂಡಬಿದ್ರೆ ಸ್ಟೇಷನ್ CC ಕ್ಯಾಮರಾ ತೆಗೆದ್ರು. ನಿಂಗೆ ಅದೇ ಯಾರು ಬಾಂಬೆದ್ದು ನಿರ್ಭಯನ್ಗೇನೋ ರೇಪ್ ಮಾಡಿದ್ರು, ಅದೇ ಥರ ನಿನ್ಗೆ ಮಾಡ್ತೀನಿ, ನೀನು ಬಾ ನನ್ನ ಜೊತೆ, ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದರೆ ನಾನು ನಿನ್ನ ಬಿಡಲ್ಲ. ಅದು ರಫ್ ಆಗಿ, ಅದೊಂದು ಪ್ರೀತಿಯಲ್ಲಿ ಹೇಳೋದು ಅಲ್ಲ, ಒಂದು ಮನುಷ್ಯ ತಮಾಷೆಗೆ ಹೇಳೋದಲ್ಲ, ಗೂಂಡ ವರ್ತನೆ ರಫ್ ಆಗಿ ಹೇಳೋದು. ಅದನ್ನು ಏನೇನು ಮಾತಾಡ್ತಾನೆ. ಅವು ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹುಚ್ಚು ಹಿಡ್ದಿದೆ ಅಂತ ಆಗೈತೆ. ಇವತ್ತಿಗೂ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಏನು ಅಂತೇಳಿ. ಓಕೆ, ಕೇಳಿದ್ರಲ್ಲ, ಇದು ಇಬ್ಬರು ಸಂತ್ರಸ್ತರು ಸದ್ಯಕ್ಕೆ ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧವಾಗಿ ಕಿರುಕುಳದ ಆರೋಪವನ್ನು ಕೊಟ್ಟು ಬೆಂಗಳೂರು ನಗರಕ್ಕೆ ಬಂದಿದ್ದಾರೆ. ಬೆಂಗಳೂರು ನಗರದಲ್ಲೂ ಕೂಡ ಗೃಹ ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ, CM ಸಿದ್ದರಾಮಯ್ಯವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ, DGIGP ಸಲೀಂ ಅವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ನಿಮಗೆ ನ್ಯಾಯ ಬೇಕು ಅನ್ನುವಂಥ ಒಂದು ಮನವಿಯನ್ನ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, News 18 ಬೆಂಗಳೂರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡದ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ಈಗ ಸಂದೇಶ್ ಮೇಲೆ ಸಾಕಷ್ಟು ಆರೋಪಗಳನ್ನ ಮಹಿಳೆಯರು ಮಾಡ್ತಾ ಇದ್ದಾರೆ, ಇಬ್ರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೂ ಸಾಕಷ್ಟು ಜನರಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಜುವಲ್ ಅನ್ನ ತೋರಿಸ್ತಾ ಇದೀವಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಂಡು ಫರ್ದರ್ ವಿಚಾರಣೆ ಏನಾಗ್ತಿದೆ ಅಂತ ತಿಳ್ಕೊಂಬೋಣ. ಕಿಶನ್, ಒಂದಿಷ್ಟು CCTV ಫುಟೇಜ್ ತೋರಿಸ್ತಾ ಇದೀವಿ. ಒಂದು ಅಡುಗೆ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ಮಹಿಳೆ ಜೊತೆಯಲ್ಲಿ ಆತ ಇರೋದು. ಈ ಫುಟೇಜ್ ನೋಡ್ತಾ ಇದ್ರೆ ನಮ್ಗನ್ಸೋ ಸಹಜವಾಗಿ ಆಕೆ ಆ ಕ್ಷಣಕ್ಕೆ ಯಾವುದೇ ವಿರೋಧವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ, ಇಂಟೆನ್ಷನಲಿ ಈ ವಿಡಿಯೋ ಮಾಡ್ಕೊಂಡು ಈಗ ಹರಿಬಿಟ್ಟಿದಾರ ಅಂತೇಳಿ. ಮತ್ತೊಂದು, ಒಬ್ಬ ಹುಡುಗನ್ನ ಬಲವಂತವಾಗಿ ಎಳ್ಕೊಂಡು ಹೋಗೋದು. ಮತ್ತೆ ಇದೇ ಇನ್ಸ್ಪೆಕ್ಟರ್ ಅಂತ ಕಾಣಿಸುತ್ತೆ, ಗೋಡೆ ಹತ್ರ ಕಾಂಪೌಂಡ್ ಹಾರ್ ಹೋಗ್ತಾರೆ, ಅವರೇನ, ಯಾರ ಮನೆಗೆ ಹೋದ್ರು, ಆ ಫುಟೇಜ್ ಏನು? ಶರ್ಮಿತಾ, ಈ ಇಬ್ರು ಮಹಿಳೆಯರ ಆರೋಪವನ್ನ ಕೇಳಿದ್ರಿ. ಆದ್ರೆ ಪೊಲೀಸ್ ಆಂಗಲ್ ಮತ್ತು ಕಮಿಷನರ್ ಹೇಳೋ ಪ್ರಕಾರವಾಗಿ ಇಲ್ಲಿ ತನಕ ಯಾವ ಒಬ್ಬ ಮಹಿಳೆಯೂ ಕೂಡ ತನಗೆ ಸಂದೇಶ್ ಪಿಜಿಯಿಂದ ಲೈಂಗಿಕ ಕಿರುಕುಳ ಆಗಿದೆ ಎಂಬ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ, ಪೊಲೀಸ್ ದೂರನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಬಗ್ಗೆ ನಾವು ಯಾವುದೇ ರೀತಿಯಾಗಿ ಕ್ರಮವನ್ನ ಅವರು ದೂರು ಕೊಡದ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ನಾವು CCTV ಫುಟೇಜ್ ಗಳನ್ನ ಗಮನಿಸ್ತಾ ಇದ್ದೀವಿ. ಸಂದೇಶ್ ಪಿಜಿ ಒಂದು ಮನೆಯ ಕಾಂಪೌಂಡ್ ಅನ್ನ ಒಳಗೆ ಹಾರಿ ಹೋಗ್ತಾರೆ. ಅಲ್ಲಿನ
ಕಾರಿಗೆ ಕಾಲಲ್ಲಿ ಒದೀತಾರೆ. ಈ ಬಗ್ಗೆ ಕೂಡ ಆ ಮನೆಯ ಮಾಲೀಕರು ಅತಿಕ್ರಮಣ ಆಗಿದೆ, ಅತಿಕ್ರಮ ಪ್ರವೇಶ ಈ ಮನೆಗೆ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ತನಕ ದೂರನ್ನ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ತನಕ ನಾವು ಆ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿಲ್ಲ ಎಂಬ ವಿಚಾರವನ್ನ ನಿನ್ನೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ. ಆದ್ರೆ ಹೊಸದಾಗಿ ಹಲವು ಆಡಿಯೋಗಳು ಹರಿದಾಡ್ತಾ ಇದೆ, ಹಲವು ವಿಡಿಯೋಗಳು ಹರಿದಾಡ್ತಾ ಇದೆ. ಈ ಬಗ್ಗೆ ತನಿಖೆಯನ್ನ ಮಾಡ್ತಿರುವ ವಿಚಾರವನ್ನ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಈ ಬಗ್ಗೆ ಎಸಿಪಿ ನಾರ್ತ್ ಅವರಿಗೆ ಸಮಗ್ರವಾದ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕೆಂಬ ಸೂಚನೆಯನ್ನ ಕಮಿಷನರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮೂಡಬಿದ್ರಿನ ನೇರವಾಗಿ ಪಣಂಬೂರು ಎಸಿಪಿ ಕಚೇರಿಗೆ ಸಂದೇಶ್ ಪಿಜಿ ಬಂದಿದ್ದಾರೆ. ಆ ಬಳಿಕವಾಗಿ ಕಮಿಷನರ್ ಅವರ ಬುಲಾವ್ ಹಿನ್ನೆಲೆಯಲ್ಲಿ ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸದ್ಯಕ್ಕೆ ಅವರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಮಹಿಳೆಯರು ಎರಡೆರಡು ಪ್ರಕರಣವನ್ನ ಹೇಳ್ತಾ ಇರುವಂತದ್ದು. ಅದರಲ್ಲಿ ಒಬ್ಬಾಕೆ ಸಂತ್ರಸ್ತೆ ಅಂದ್ರೆ ತನ್ನ ಅಕ್ಕ ಮತ್ತು ಆಕೆಗೆ ಇರುವಂತಹ ಒಂದು ವೈಯಕ್ತಿಕವಾದ ಜಗಳ, ಅದು ಮೂಡಬಿದ್ರೆ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತನಗೆ ನ್ಯಾಯವನ್ನ ಕೊಟ್ಟಿಲ್ಲ ಅಂತ ಹೇಳಿ ನನ್ನನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡ್ತಾ ಇದ್ದಾರೆ ಎಂಬ ಸ್ಪಷ್ಟನೆಯನ್ನ ಈಗಾಗಲೇ ಸಂದೇಶ್ ಪಿಜಿ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಅದರ ಬಗ್ಗೆ ಯಾವುದೇ ರೀತಿಯಾಗಿ ಅವರು ಕೊಡ್ತಾ ಇರುವಂತಹ ಆರೋಪಗಳಿಗೆ ಹುರುಳಿಲ್ಲ ಅನ್ನೋ ವಿಚಾರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಸಂದೇಶ್ ಪಿಜಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಮಗ್ರವಾದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರೋಪವನ್ನ ಸಂತ್ರಸ್ತ ಮಹಿಳೆಯರಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪೂರಕವಾದ ಸಾಕ್ಷ್ಯಗಳಿಲ್ಲ ಅನ್ನೋದನ್ನ ಪೊಲೀಸ್ ಕಮಿಷನರ್ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಬ್ಬರ ವಾದ ಪ್ರತಿವಾದವನ್ನು ಗಮನಿಸಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ರೆಡಿ ಮಾಡ್ತಾರೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಇನ್ನೊಂದು ಕಡೆ ಈ ಸಂತ್ರಸ್ತ ಮಹಿಳೆಯರು ಗೃಹ ಸಚಿವರ ಆದಿಯಾಗಿ ಮಹಿಳಾ ಆಯೋಗ ಆಗಿರಬಹುದು, ಪೊಲೀಸ್ ವರಿಷ್ಠರು ಎಲ್ರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ, ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮಂತೆ ತುಂಬಾ ಕಂಪ್ಲೇಂಟ್ ಅಲ್ಲಿ ಏನಿದೆ ಕಿಶನ್, ಈಗ ಪೊಲೀಸರು ನೀವ್ ಹೇಳೋ ಪ್ರಕಾರ ಲೈಂಗಿಕ ಕಿರುಕುಳದ ಬಗ್ಗೆ ಎಲ್ಲೂ ಅವರು ಉಲ್ಲೇಖ ಮಾಡಿಲ್ಲ, ಆತರ ಅನ್ಯಾಯ ನಮ್ಗೆ ಆಗಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಕಂಪ್ಲೇಂಟ್ ಕಾಪಿಲಿ ಏನ್ ಮೆನ್ಷನ್ ಮಾಡಿದ್ದಾರೆ? ಈ ಬಗ್ಗೆ ಸಂತ್ರಸ್ತೆ ಮಹಿಳೆಯರು ಹೇಳ್ತಾ ಇರುವಂತದ್ದು, ನಾವು ಈ ಹಿಂದೆ ಕಮಿಷನರ್ ಬಳಿ ಹೋಗಿದಾಗ ಆಗಿನ ಎಸಿಪಿ ಮಿಥುನ್ ಬಳಿ ಈ ಬಗ್ಗೆ ಒಂದು ತನಿಖೆಯನ್ನ ಮಾಡ್ಬೇಕಂತ ಹೇಳಿ ಅವತ್ತಿನ ಕಮಿಷನರ್ ಕೂಡ ಹೇಳಿದ್ರು. ಆದ್ರೆ ಮಿಥುನ್ ಏಕಪಕ್ಷೀಯವಾಗಿ ಇಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಆಗಿನ ಸಂದರ್ಭದಲ್ಲಿ ಎಸಿಪಿ ಆದಂತಹ ಮಿಥುನ್ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಆರೋಪಗಳು ಏನಿದೆ ಅದರಲ್ಲಿ ಸತ್ಯಾಸತ್ಯತೆ ಏನಿದೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಯಾವುದೇ ಕೆಲಸವನ್ನ ಕೂಡ ಮಾಡಿಲ್ಲ. ಏಕಪಕ್ಷೀಯವಾಗಿ ಸಂದೇಶ್ ಪರನೇ ಅವರು ವಾದವನ್ನ ಮಾಡಿದ್ದಾರೆ, ಸಂದೇಶ್ ಪರನೇ ಅವರು ಮಾತಾಡಿದ್ದಾರೆ. ಹಾಗಾಗಿ ನಮಗೆ ಈ ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ, ಹಾಗಾಗಿ ಗೃಹ ಸಚಿವರು ನ್ಯಾಯವನ್ನ ಕೊಡಬೇಕೆಂಬ ವಿಚಾರ ಸಂಬಂಧಪಟ್ಟಂತೆ ಅವರು ಈಗ ದೂರಿನಲ್ಲಿ ಕೊಟ್ಟಿರುವಂತದ್ದು. ಆದ್ರೆ ಲಿಖಿತವಾಗಿ ತಮಗೆ ಲೈಂಗಿಕ ಕಿರುಕುಳ ಆಗಿದೆ ಅಥವಾ ತನಗೆ ಈ ರೀತಿಯಾಗಿ ಹರಾಸ್ಮೆಂಟ್ ಆಗಿದೆ, ಸಂದೇಶ್ ಪಿಜಿ ನಮ್ಮ ಮನೆಗೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ನಮಗೆ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಎಂಬಿತ್ಯಾದಿ ಯಾವ ಕಂಪ್ಲೇಂಟ್ ಗಳನ್ನ ಕೂಡ ಅವರು ಮೂಡುಬಿದ್ರೆ ಪೊಲೀಸ್ ಆಗಿರಬಹುದು, ಇನ್ನು ಮಂಗಳೂರಿನ ಕಮಿಷನರ್ ಕಚೇರಿ ಆಗಿರಬಹುದು, ಇಲ್ಲಿ ತನಕ ಕೊಟ್ಟಿಲ್ಲ ಅನ್ನೋದನ್ನ ಸ್ವತಃ ಮಂಗಳೂರಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರೇ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ವಿಚಾರ ಕೂಡ ಒಂದು ಮೇನ್ ಆಗಿ ಚರ್ಚೆಗೆ ಬರುತ್ತೆ. ಮತ್ತು ಈ ಪ್ರಕರಣ ಆಗಿರುವಂತದ್ದು 2025 ಆಗಸ್ಟ್ 18ನೇ ತಾರೀಕು ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂಬ ವಿಚಾರ ಬಗ್ಗೆ ಒಂದು ಮಹಿಳೆ ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ತಾ ಇರುವಂತದ್ದು, ಅಂದ್ರೆ ದೂರನ್ನು ಕೊಡ್ತಾ ಇರುವಂತದ್ದು. ಆದ್ರೆ ಅಲ್ಲಿಂದ ಇಲ್ಲಿ ತನಕ ಯಾಕೆ ಸುದೀರ್ಘವಾಗಿ ತಡ ಮಾಡಿದ್ರು ಎಂಬ ವಿಚಾರಗಳು ಕೂಡ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಒಂದು ಕಡೆ ಚರ್ಚೆಗಳು ಬಹಳಷ್ಟು ಜೋರಾಗಿ ಆಗ್ತಾ ಇದೆ, ಆರೋಪಗಳು ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಆದ್ರೆ ಇಲ್ಲಿ ತನಕ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎತ್ತಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಮಗ್ರವಾದ ತನಿಖೆಗೆ ಎಸಿಪಿ ನಾರ್ತ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ತನಿಖೆಯ ವರದಿ ಬಳಿಕವಷ್ಟೇ ಸಂದೇಶ್ ಪಿಜಿಗೆ ಕ್ರಮ ಆಗುತ್ತಾ ಅಥವಾ ಇದರ ಬಗ್ಗೆ ಸತ್ಯಾಸತ್ಯತೆ ಏನು ಅಂತ ಬೆಳಕಿಗೆ ಬರಲಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಿಶನ್.